ಧಾರವಾಡದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಮಠಗಳು ಮತ್ತು ದೇವಸ್ಥಾನಗಳಿಗೆ ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ರಾಯನಾಳ ಗ್ರಾಮದ ರೇವಣಸಿದ್ದ ಮಠ, ಬಂಡಿವಾಡ ಗ್ರಾಮದ ಗಿರಿಮಲೇಶ್ವರ ದೇವಸ್ಥಾನ, ಕುಂದಗೋಳದ ಶಿವಾನಂದ ಮಠ, ಕಲ್ಯಾಣಪುರ ಮಠ, ಪಂಚಗ್ರಹ ಹಿರೇಮಠ, ನವಲಗುಂದದ ನಾಗಲಿಂಗೇಶ್ವರ, ಗವಿಮಠ, ಗುರುಸಿದ್ದೇಶ್ವರ ಮಠಗಳಿಗೆ ಭೇಟಿಯನ್ನು ನೀಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಲಿಂಗಾಯತರು ನನ್ನ ಪರವಾಗಿದ್ದಾರೆ, ಲಿಂಗಾಯತರು ಯಾವಾಗಲೂ ಕೂಡ ನನ್ನ ಜೊತೆಗಿದ್ದಾರೆ, ಜೊತೆಗೆ ಎಲ್ಲಾ ಸಮುದಾಯಗಳು ಸಹ ನನ್ನ ಪರವಾಗಿವೆ ಇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಾನು ಎಲ್ಲಾ ಸಮುದಾಯಗಳಿಗೆ ನ್ಯಾಯಯುತವಾಗಿ ಕೆಲಸ ಮಾಡಿದ್ದಕ್ಕಾಗಿ ಜನ ಇಷ್ಟು ವರ್ಷ ನನ್ನನ್ನು ಗೆಲ್ಲಿಸಿದ್ದಾರೆ. ದೇಶಕ್ಕೆ ಅಭಿವೃದ್ಧಿಯೂ ಬೇಕು, ಭಾವನೆಗಳೂ ಸಹ ಬೇಕು ಅಂತ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಆಡಿರುವಂಥ ಮಾತು. ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತು ಹಬ್ಬ. ಹಬ್ಬದ ದಿನದಂದು ಕೂಡ ಪ್ರಹ್ಲಾದ್ ಜೋಶಿ ಅವರು ಮಠಗಳಿಗೆ ಭೇಟಿ ನೀಡುವ ಮುಖಾಂತರ ಪ್ರಚಾರವನ್ನು ಆರಂಭಿಸಿದ್ದಾರೆ. ನಮ್ಮ ಜೊತೆ ಅವರಿದ್ದಾರೆ. ಸರ್, ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಇವತ್ತು ಮಠಕ್ಕೆ ಭೇಟಿ ಕೊಡ್ತಾ ಇದ್ದೀರಿ ಸರ್, ಏನು ವಿಶೇಷ? ಮೊದಲಿದ್ದು ನಾಡಿನ ಜನತೆಗೆ ನಾನು ಯುಗಾದಿ ಶುಭಾಶಯವನ್ನು ಕೋರ್ತೇನೆ. ನಾಳೆ ಯುಗಾದಿ ಇದೆ, ಇವತ್ತು ಅಮಾವಾಸ್ಯೆ ಇದೆ. ಇವತ್ತು ಕೊನೆಯ ಅಮಾವಾಸ್ಯೆ, ಈ ಸಂವತ್ಸರದ ಕೊನೆಯ ಅಮಾವಾಸ್ಯೆ, ಶೋಭನ ನಾಮ ಸಂವತ್ಸರದ್ದು. ನಾಳೆಯಿಂದ ಕ್ರೋಧ ನಾಮ ಸಂವತ್ಸರ ಶುರುವಾಗಲಿದೆ. ನಾನು ಶುಭಾಶಯವನ್ನು ಕೋರ್ತೇನೆ. ಮತ್ತು ಇವತ್ತು ಅಮಾವಾಸ್ಯೆ ಇರೋದರಿಂದ ಸಾಮಾನ್ಯವಾಗಿ ನಮ್ಮ ಈ ಎಲ್ಲ ಭಾಗದಲ್ಲಿ ಒಂದು ನಂಬಿಕೆ ಇದೆ, ಕಾರ್ಯಕ್ರಮ ಇತ್ಯಾದಿ ವಿಜೃಂಭಣೆಯಿಂದ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಸಲಹೆ ಕೊಟ್ಟರು ಮತ್ತು ನನಗೂ ಸರಿ ಅನ್ನಿಸ್ತದೆ. ಕೆಲವು ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಡ್ಲಿಕ್ಕೆ ಬಂದಿದ್ದೇನೆ. ಅಲ್ಲಿನ ದರ್ಶನವೂ ಮಾಡ್ಕೊಂಡಿದ್ದೀನಿ, ಗದ್ದಿಗೆ ದರ್ಶನವೂ ಮಾಡ್ಕೊಂಡಿದ್ದೇನೆ. ಮತ್ತು ಸ್ವಾಮಿಗಳ ಆಶೀರ್ವಾದವು ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಸ್ವಾಮಿಗಳು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ, ಮನಸ್ಸು ಪ್ರಸನ್ನವಾಗ್ತಾಯಿದೆ. ಇವತ್ತು ಸಾಕಷ್ಟು ಲಿಂಗಾಯತ ವೀರಶೈವ ಮಠಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಎಲ್ಲ ಒಂದು ಕಡೆ ದಿಂಗಲೇಶ್ವರ ಶ್ರೀಗಳಿಗೆ ಟಾಂಗ್ ಕೊಡುವುದಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಇಲ್ಲ, ನೀವು ಏನಾಗಿದೆ ಅಂದರೆ, ನಾನು ಮೊದಲೂ ಸಹಿತ ಪ್ರತಿ ಇಲೆಕ್ಷನ್ದಾಗ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅದು ಯಾವ ಪ್ರಸಿದ್ಧ ಮಠಗಳಾவது, ಲಿಂಗಾಯತ ಇರ್ಬೋದು, ಅದು ಕುರುಬ ಸಮುದಾಯದ ಇರ್ಬೋದು, ಅದು ಮತ್ತೊಂದು ಸಮುದಾಯ SC ST ಸಮುದಾಯಕ್ಕೆ ಪ್ರಸಿದ್ಧ ಮಠಗಳು ಯಾವುದು, ಪ್ರಮುಖ ಮಠಗಳು ಯಾವುದು ಊರಾಗಿರ್ತಾವೆ ಅಥವಾ ದೇವಸ್ಥಾನ ಇರ್ತಾವೆ, ಅದಕ್ಕೆ ಭೇಟಿ ಕಳೆದ 20 ವರ್ಷದ ಚುನಾವಣೆಯೊಳಗೆ ನಾನು ಕೊಟ್ಕೋತಾನೆ ಬಂದೀನಿ. ಇದು ಮೊದಲೇ ಸರ್ತಿ ಅಲ್ಲ. ಏನಾಗಿದೆ, ಈಗ ನಾನು ಇವತ್ತಿಲ್ಲಿ ಬಂದದ್ದು ನೋಡಿ ನಿಮಗೆ ಹಂಗೆ ಅನ್ನಿಸ್ತಾ ಇದೆ. ನಾವು ಸಾಮಾನ್ಯವಾಗಿ ನಮ್ಮದು ಯುಗಾದಿ ಸಂದರ್ಭದಲ್ಲೇ ಬರ್ತದೆ ಚುನಾವಣೆ. ಹಾಗಾಗಿ ಯುಗಾದಿ ಹಿಂದಿನ ದಿವಸ ನಾವು ಇದು ನಾರ್ಮಲ್ ನಮ್ಮದು ಎಲ್ಲ ಕಡೆ ಮಠ ಮಂದಿರಕ್ಕೆ ಹೋಗೋದು. ಈ ಸರ್ತೆ ಇದಕ್ಕೆ ಬಂದಿದ್ರೆ ಮತ್ತೊಂದು ಸರ್ತೆ ಮತ್ತೊಂದು ಕಡೆ ಹೋಗ್ತೀವಿ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಏನಾಗ್ತದೆ, ಒಂದು ಏನೋ ಘಟನೆ ನಡೆದಾಗ ಎಲ್ಲದಕ್ಕೂ ಅದನ್ನು ಲಿಂಕ್ ಹಚ್ಚೋದು ಒಂದು ಶುರು ಆಗ್ತದೆ. ಆ ರೀತಿ ಯಾವುದೂ ಇಲ್ಲ ಸರ್. ಈಗ